ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಲೆಕ್ಕ ರಾಜೇಶ್. ಈ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕರ್ನಾಟಕ ರಾಜ್ಯದ 22ನೇ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು ಭಾರತ ದೇಶದ 3ನೇ ಶ್ರೀಮಂತ ಮುಖ್ಯಮಂತ್ರಿ ಆಗಿದ್ದಾರೆ. ಈ ವಿಷಯದ ಬಗ್ಗೆ ಈ ನನ್ನ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸಿಕೊಡ್ತೀನಿ. ಅದಕ್ಕಾಗಿ ಈ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಹೆಚ್ಚಿನದಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಕರ್ನಾಟಕ ರಾಜ್ಯದ ಧೀಮಂತ ರಾಜಕಾರಣಿ, 2 ಬಾರಿ CM ಆಗಿ ಮತ್ತು ಸಂಪೂರ್ಣ 5 ವರ್ಷದವರೆಗೂ CM ಆಗಿ ಸೇವೆ ಸಲ್ಲಿಸಿದ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಸಿದ್ದರಾಮಯ್ಯರಾಗಿದ್ದಾರೆ. ಒಂದೆಡೆ CM ಸಿದ್ದರಾಮಯ್ಯ ವಿರುದ್ಧ ಮೂಡಾ ಸೈಟ್ ಹಂಚಿಕೆಯ ಆರೋಪ ಕೇಳಿಬಂದಿದ್ದು, CM ರಾಜೀನಾಮೆಗೆ BJP ಪಕ್ಷ ಒತ್ತಾಯಿಸಿದೆ ಮತ್ತು ಹೋರಾಟ ಮಾಡುತ್ತಿದೆ. ಇದರ ನಡುವೆ ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಅಂತೇಳಿ ಖುದ್ದು ಸಿದ್ದರಾಮಯ್ಯ ಅವರು ಹೇಳಿಕೆ ನೀಡಿದ್ದಾರೆ. ಇನ್ನು ಸಿದ್ದರಾಮಯ್ಯ ಬೆಂಬಲಿಗರು ಸಿದ್ದರಾಮಯ್ಯ ಅವರ ಪರವಾಗಿ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ಒಂದು ಸ್ವಂತ ಮನೆಯೂ ಇಲ್ಲ ಅಂತೇಳಿ ಹೇಳುತ್ತಿದ್ದಾರೆ. ಆದರೆ ಪ್ರಸ್ತುತ ಸಿದ್ದರಾಮಯ್ಯ ಅವರು ದೇಶದ 3ನೇ ಶ್ರೀಮಂತ ಮುಖ್ಯಮಂತ್ರಿ ಎಂಬ ವರದಿ ಈಗ ಬಹಿರಂಗವಾಗಿದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ದೇಶದ 31 CMಗಳು ಮತ್ತು ಕೇಂದ್ರಾಡಳಿತ ಪ್ರದೇಶದ ಮುಖ್ಯಸ್ಥರ ಅಪ್ಡೇಟ್ಗಳನ್ನು ಪರಿಶೀಲಿಸಿ, ಇದರ ಪ್ರಕಾರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರ ಒಟ್ಟು ಆಸ್ತಿ 51 ಕೋಟಿ ರೂಪಾಯಿ ಇದೆ ಎಂದು ವರದಿ ಹೇಳಿದೆ. ಇನ್ನು ಸಿದ್ದರಾಮಯ್ಯ ಅವರು 2023 ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ 51,000 ಕೋಟಿ ಆಸ್ತಿ ವಿವರವನ್ನು ಘೋಷಿಸಿಕೊಂಡಿದ್ದರು. ಅದರ ಪ್ರಕಾರ 21.33 ಕೋಟಿ ಸ್ಥಿರಾಸ್ತಿ ಮತ್ತು 29.42 ಕೋಟಿ ಸ್ಥಿರಾಸ್ತಿ ಅಂತೇಳಿ ಘೋಷಿಸಿಕೊಂಡಿದ್ದರು. ಇನ್ನು 2018ರಲ್ಲಿ ಸಿದ್ದರಾಮಯ್ಯ ಅವರು CM ಆಗಿದ್ದಾಗ ದೇಶದ ಶ್ರೀಮಂತ ಮುಖ್ಯಮಂತ್ರಿಗಳ ಲಿಸ್ಟ್ ಬಿಡುಗಡೆಯಾದಾಗ ಅದರಲ್ಲಿ ಸಿದ್ದರಾಮಯ್ಯ ಅವರು 6ನೇ ಸ್ಥಾನದಲ್ಲಿದ್ದರು. ಆವಾಗ ಅವರ ಆಸ್ತಿ ಒಟ್ಟು ಮೌಲ್ಯ 13.61 ಕೋಟಿ ರೂಪಾಯಿ ಆಗಿತ್ತು. ಇನ್ನು CM ಸಿದ್ದರಾಮಯ್ಯವರ ಪತ್ನಿಯ ಆಸ್ತಿ ಎಷ್ಟಿದೆ ನೋಡೋದಾದರೆ, ಇನ್ನು CM ಸಿದ್ದರಾಮಯ್ಯವರ ಪತ್ನಿಯಾದ ಪಾರ್ವತಿ ಸಿದ್ದರಾಮಯ್ಯವರ ಬಳಿ 11.23 ಕೋಟಿ ಸ್ಥಿರಾಸ್ತಿ ಮತ್ತು ಅವಿಭಕ್ತ ಕುಟುಂಬದ ಸ್ಥಿರಾಸ್ತಿ 43.3 ಕೋಟಿ ರೂಪಾಯಿ ಇತ್ತು. ಆಗ ಸಿದ್ದರಾಮಯ್ಯವರ ಬಳಿ 9.43 ಕೋಟಿಯಷ್ಟು ಚರಾಸ್ತಿ ಹೊಂದಿದ್ದರು ಮತ್ತು ಪಾರ್ವತಿಯವರ ಬಳಿ 20.85 ಕೋಟಿ ಚರಾಸ್ತಿಯನ್ನು ಹೊಂದಿದ್ದರು. ಇನ್ನು ಅವಿಭಕ್ತ ಕುಟುಂಬದ ಚರಾಸ್ತಿ 32 ಲಕ್ಷ ರೂಪಾಯಿ ಇದೆ ಅಂತ ಚುನಾವಣೆ ಅಪ್ಡೇಟ್ನಲ್ಲಿ ತಿಳಿಸಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ.